ಜನ ಕೂಲಿಗೆ ಹೋಗಿ ಇಲ್ಲಿ ಬಂದು ಅಕ್ಕಿಗೆ ಕಾಯ್ತಾ ಇದ್ರು. ಇಲ್ಲಿರೋ ಸ್ಟಾಫ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿರೋ ಕಾರ್ಯದರ್ಶಿ ಯಾರು ಅಂತ ಗೊತ್ತಿಲ್ಲ, ಇಲ್ಲಿ ಅಕ್ಕಿ ಹಾಕೋ ಸ್ಟಾಫ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಯಾರನ್ನಾದರೂ ಕೇಳೋಣ ಅಂದ್ರೂ ಇಲ್ಲಿ ಯಾರೂ ಗತಿ ಇರಲ್ಲ. ಇಲ್ಲಿ ಟೈಮಿಂಗ್ ಮಾತ್ರ ಬೆಳಿಗ್ಗೆ ಇಲ್ಲಿ ನೋಡಿ ಟೈಮಿಂಗು ಈ ಪಕ್ಕ ಇಲ್ಲಿ 12 ಗಂಟೆಯಿಂದ ಸಂಜೆ 4ರಿಂದ 8ವರೆಗೆ ಅಂತ ಕೇಳಿದೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅಂತ ಹಾಕಿರ್ತಾರೆ. ಆದರೂ ಸಹ ಇಲ್ಲಿ ಯಾರೂ ಸ್ಟಾಫ್ ಇರಲ್ಲ. ಅಕ್ಕಿ ಹಾಕೋರು ಬಂದು ಪಾಪ ಕೂಲಿ ನಾಲಿಗೆ ಹೋಗೋ ಬಡವರೆಲ್ಲ ಬಂದು ಇಲ್ಲಿ ಕಾಯ್ತಾ ಇರ್ತಾರೆ. ಆದರೂ ಸಹ ಇಲ್ಲಿ ಯಾರೂ ಇಡ್ಸ್ಕೊಳ್ಳೋರು ಇರಲ್ಲ. ನಾವು ಯಾರನ್ನು ಕೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದರ ಡಿಪಾರ್ಟ್ಮೆಂಟ್ ಯಾವುದಿದೆ, ಫುಡ್ ಇನ್ಸ್ಪೆಕ್ಟರ್ ಆಗಿರಲಿ, ಇಲ್ಲ ಇಲ್ಲಿ ಪಿ ಡಿ ಒ ಆಗಿರಲಿ ಅಥವಾ ತಹಶೀಲ್ದಾರ್ ಆಗಿರಲಿ, ದಯವಿಟ್ಟು ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಜನರ ಪರಿಸ್ಥಿತಿ ನೋಡಿ ಅಕ್ಕಿ ಸರಿಯಾದ ಸಮಯಕ್ಕೆ ವಿತರಿಸಬೇಕು ಅಂತ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಏನು ವ್ಯವಹಾರ ನಡೀತಾ ಇದೆ, ಇಲ್ಲಿ ಸ್ಟಾಫ್ ಯಾರಿದೆ ಅಂದರೆ ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಯಾರನ್ನ ಕೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಂದಿದ್ದು ಅಕ್ಕಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಅಲ್ಲಿ ಬಂದು ಚೀಲಗಳೇನಾಗ್ತಾ ಇದೆ ಗೊತ್ತಿಲ್ಲ. ಜನರು ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡ್ಕೊಂಡಿದ್ದು ಅವರು ಡಿಪಾಸಿಟ್ ಮಾಡಿರೋ ಅಮೌಂಟು ಇದುವರೆಗೂ ರಿಟರ್ನ್ ಬಂದಿಲ್ಲ. ಅದನ್ನು ನಾವು ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಲೋನುಗಳು ಕೊಡ್ತಾರೆ ಅಂದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಅಂತ ತನಿಖೆ ಮಾಡಿ ಇಲ್ಲಿ ಸ್ಥಳೀಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಅಂತ ನಿಮ್ಮನ್ನು ಕೋರ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಿ ನಾವಿಲ್ಲೇ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀವಿ. ದಯವಿಟ್ಟು ಅದನ್ನು ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಪಿ ಡಿ ಒ ಅಧಿಕಾರಿ ಕಾಲ್ ಮಾಡಿದ್ರು ಪಿ ಡಿ ಒ ಅಧಿಕಾರಿ ಫೋನ್ ತೆಗಿತಾ ಇಲ್ಲ. ಇನ್ನು ನಾವು ಯಾರನ್ನ ಕೇಳಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಂದು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತಾ ಇದೆ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ಮೇಲಾಧಿಕಾರಿಗಳು ಆಸ್ಪದ ಕೊಡ್ತೀರಾ. ಇಲ್ಲಿನ ತಹಶೀಲ್ದಾರ್ ಆಗಿರ್ಬೋದು, ಇಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಲ್ಲ DC ಅವರಾಗಿರ್ಬೋದು, ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿ ನೋಡಿ ನಮ್ಮ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡ್ಬೇಕಾಗಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ, ಜೈ ಹಿಂದ್. ಮನೆಯಲ್ಲಿ